ಈ ಏರಿಯಾದಲ್ಲಿ 35 ಜನ ವೆಂಕಟೇಶ್ವರ ನಮಗ್ ಸಿಕ್ಕಿದ್ದಾರೆ. ಈ 30 ಜನ ವೆಂಕಟೇಶ್ವರಲ್ಲಿ ಜಾಲ ಆಡಿದ್ರೆ ನಮ್ಗೆ ಬೇಕಾಗಿರೋ ವೆಂಕಟೇಶ್ವರ ಸಿಗಬಹುದು. ವೆಂಕಟೇಶ್ವರ ವೈನ್ ಸ್ಟೋರ್ 130 ಹಾಕೊಂಡು ಸ್ಟಾರ್ಟ್ ಮಾಡೋಣ. ಇದೇನೋ 9ನೇ ನಂಬರ್ ಮನೆ. ಹೌದು ಬಾಸ್, ಕನ್ಫರ್ಮ್ ಆಗಿದೆ. ಅದೊಂದೇ ನಿಮ್ ಲಕ್ಕಿ ನಂಬರ್ ಬೇರೆ. ಕರಿಯಾಚೆ ಯಾರಲ್ಲಿ ಬಾಯಲ್ಲಿ ಮಿಸ್ಟರ್ ವೆಂಕಟೇಶ್ ಬನ್ರಿ ಬನ್ರಿ. ಅಯ್ಯೋ ವೆಂಕಟೇಶ್ ನಾನೇ ಸಾರಿ ನೀವಲ್ಲ ವೆಂಕಟೇಶ್ವರ. ವೆಂಕಟೇಶ್ವರ 6 ತಿಂಗಳ ಹಿಂದೆ, ಈಗ ವೆಂಕಟಮ್ಮಾಗಿ ಬದಲಾಗಿದೆ. ಸಾರಿ ಬರೋದ್ ಬಂದ್ಬಿಟ್ಟಿದ್ರ, ಬನ್ನಿ ಒಂದ್ ಆಟ ಆಡೋಣ. ಆಗಲ್ಲಮ್ಮ, ಬ್ಯಾಟಿಂಗು ಬೌಲಿಂಗು ಒಂದೇ ಸಲಿ ಮಾಡಕ್ ಆಗಲ್ಲ. ನಡಿಯೋ ಯಜಮಾನ್, ಬರದ್ ಬಂದ್ಬಿಟ್ಟಿದೀವಿ. ಜಸ್ಟ್ 10 ಮಿನಿಟ್. ಇಬ್ರಲ್ಲಿ ಯಾರಾದ್ರೂ ಒಬ್ರು ನಿಲ್ಲಿಸ್ರು. ನೀನ್ ಮಧ್ಯದಲ್ಲಿ ಬರ್ಬೇಡ. ಏನ್ ಮಾಡೋದು, ದೇವ್ರು ನನ್ನ ಮಧ್ಯದಲ್ಲಿ ಇಟ್ಬಿಟ್ಟಿದ್ದಾನಲ್ಲ. ಅಣ್ಣ, ಈ ವೆಂಕಟೇಶ್ವರ ಅಂದ್ರೆ ನೀವು ಗಂಡಿಸ್ತಾನೆ ಕನ್ಫರ್ಮ್ ಆಯ್ತಾನ. ಬಿಡ ಬೇಡ, ಎದ್ದು ಬಲ ಪ್ರದರ್ಶನ ತೋರ್ಸೋಣ ಅಂತ ಇದ್ದೆ. ಎದ್ದು ಬಲ ಪ್ರದರ್ಶನ ತೋರ್ಸೋಣ ಅಂತಿದ್ರ? ನಾವ್ ಎತ್ತಿ ಏನೇನ್ ತೋರ್ಸ್ಬಿಡ್ತೀರ ಅಂತ ಭಯ ಬದ್ವಣ್ಣ. ಕೇಳ್ಬೇಡಣ್ಣ, 25 ವರ್ಷದಿಂದ ನೀವು ಊರ್ ಬಿಟ್ಟು ಬಂದಿದ್ರ? ಹೌದು. ಕರೆಕ್ಟ್. ನಿಮ್ ಊರ್ ರಾಮ್ಪುರ ತಾನೆ? ಅಲ್ಲ, ಶ್ರೀರಾಮ್ಪುರ. ಅಯ್ಯೋ, ನಿಮ್ಮ ಅಪ್ಪನಿಗೆ ರಾಮ್ಪುರದಲ್ಲಿ ಉಡ್ಸಕ್ ಏನಾಗಿತ್ತು? 50 ಕಿಲೋಮೀಟರ್ ಹಿಂದೆನೆ ಉಡ್ಸೋನಲ್ಲ, ಅವ್ನ ಯೋಗ್ಯತೆಗೆ ಆಯ್ತು. ಟೈಮ್ ಆಯ್ತು. ಏನಕ್ಕ ಸ್ವಲ್ಪ ತಲೆ ಬಾಚ್ಕೋಬೇಕ. ಹಲೋ ಹಲೋ, ಯಾರು ಅಂತ ಗೊತ್ತಾಯ್ತಾ? ಇಲ್ಲ, ಯಾರು? ಪರವಾಗಿಲ್ಲ ಕಣ್ರಿ, ನೀವು ಡವ್ ಮಾಡೋದು ಕಲ್ತ್ಬಿಟ್ರಿ. ಓಕೆ, ಇವಾಗ ನಿಮ್ಗೆ ಏನ್ ಬೇಕು? ಅಸಲಿಗೆ ನೀವು ಬೇಕು, ಬಡ್ಡಿಗೆ 2 ಮಕ್ಳು ಸಾಕು. ಹಲೋ, ಸುಮ್ನೆ ಕಾಮಿಡಿ ಮಾಡ್ತಿ. ಹೌದಾ? ನಂಗ್ ನಗುನೇ ಬರ್ಲಿಲ್ಲ. ಫೋನ್ ಕಟ್ ಮಾಡ್ಬಿಡ್ತೀನಿ. ಪರವಾಗಿಲ್ಲ, ಹೆಂಗು ಮಾರ್ಕೆಟ್ ಕಡೆ ಬರ್ತಿರಲ್ಲ, ನಿಮ್ ಮುಂದೆನೆ ಬರ್ತೀನಿ, ನಿಮ್ ಫೋಟೋನು ತೆಗಿತೀನಿ. ಈ ಆಟ ಎಲ್ಲ ಬೇಡ ನನ್ನ ಹತ್ರ. ಧೋನಿಗೆ ಬೌಲಿಂಗ್ ಬೇಡ ಅಂದ್ರೆ ಓಕೆ, ಸಚಿನ್ಗೆ ಬ್ಯಾಟಿಂಗ್ ಬೇಡ ಅಂದ್ರೆ ಹೆಂಗೆ? ಹಲೋ, ಮಿಕ್ಕಿದ್ದು 6 ಗಂಟೆಗೆ ಫೋಟೋ ಕಳಿಸ್ಬಿಟ್ಟು ಹಲೋ. ಅಕ್ಕ ಏನಾಯ್ತಕ್ಕ? ಅಕ್ಕ ಸೈಲೆಂಟ್ ವೆಂಕಟೇಶ ಏನು ಅದಾಗದೆ ಬಿಚ್ಕೊಂಡ್ಬಿಟ್ಟು? ಅದು ಒಳಗೆ. ಅಯ್ಯೋ ನನ್ ಮಗನೇ, ನೀನು ದರಿದ್ರ ಲಕ್ಷ್ಮಿ ದತ್ತು ಪುತ್ರ ಇದ್ದಂತ್ಯಾ. ಬೆಳಗಿಂದ ಒಂದಾದ್ರೂ ಗಂಡು ಏನು ಸಿಕ್ಕಿದ್ರನು ಎಲ್ಲ ಅರಬೇರಕ್ಲೆ ಸಿಗ್ತಾವ್ರೆ. ಒಳಗ ನಾನು ಹೋಗ್ತೀನಿ. ಹಂಗೆಲ್ಲ ಅನ್ಬೇಡಿ ಯಜಮಾನ್, ನಾನು ನಿಮ್ ಜೊತೆ ಒಳಗೆ ಬರ್ತೀನಿ, ಬನ್ನಿ. ಬೇಡ ಸ್ವಾಮಿ, ದೇವ್ರು ನಮ್ಮ ಅಂಡನ್ನ ಕೆರ್ಕೊಳ್ಳೋಷ್ಟು ಕೈ ನಮ್ಗೆ ಉದ್ದ ಕೊಟ್ಟವನೇ. ನಾವು ಕೆರ್ಕೋತೀವಿ, ನೀವು ಹೋಗ್ತಾ ಇರಿ. ಹೋಗಿ. ಚೆಟ್ಟಾದ್ರೆ ಏನಾರ ಆಗೋ ಚಾನ್ಸಸ್ ಇದೆ. ಅಲ್ಲ ಅಮ್ಮ, ಯಜಮಾನ್, ಅಯ್ಯೋ ಆ ಮುಂಡೆ ಮಗ ಹೆಣ್ಮಕ್ಳು ಸಿಗದೆ ಹುಚ್ಚ ಆಗ್ಬಿಟ್ಟವ್ರು ಕಣ. ಈ ರಾಮರ ವಿಜ್ಞಾನನೆಲ್ಲ ಪೇಪರ್ ಗಟ್ಲೆ ನನ್ ಮುಂದೆ ಓದ್ಬಿಟ್ನ. ಅದೇನೋ ತಮ್ಗೆ ಭಗವಂತ ಅಂಡು ಕೆರ್ಕೊಳ್ಳೋಷ್ಟು ಉದ್ದ ಕೈ ಕೊಟ್ಟವನೆ ಅಂತ ಇದ್ರಿ, ಮುಚ್ಕೊಬೇಕಾಗಿತ್ತು. ಮುಚ್ಕೊಂಡಲ್ಲೋ, ಅವನ ಕ್ರೀಡೆನ ನೋಡಕ್ಕಾಗದೆ 2 ಕೈಯಿಂದ ನನ್ನ ಕಣ್ಣುಗಳನ್ನ ಮುಚ್ಕೊಂಡಪ್ಪ. ಹಲೋ ಹಲೋ, ನನಗೆ ಗೊತ್ತು ನೀವು ಕೋಪದಲ್ಲಿದ್ದೀರಾ ಅಲ್ವಾ? ಓಕೆ ಓಕೆ, ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಿಮ್ಮನ್ನ ನಾನು ಟೆಸ್ಟ್ ಮಾಡಿದೆ, ನಿಮ್ ಮನ್ಸಲ್ಲಿ ನಾನು ಇದ್ದೀನಾ ಅಂತ. ಆದ್ರೆ ಈಗ ಅರ್ಥ ಆಯ್ತು, ನಿಮ್ಮ ಮನಸ್ಸು ಫುಲ್ಲು ನಾನಿದ್ದೀನಿ ಅಂತ. ನನ್ನ ನೋಡೋ ಆಸೆ ಇದ್ರೆ ಬೆಳಿಗ್ಗೆ ಮಾರ್ಕೆಟ್ ಬಂದು ಇದೇ ನಂಬರ್ ಕಾಲ್ ಮಾಡಿ, ನಾನು ಸಿಗ್ತೀನಿ. ರೀ, ನಿಮ್ ಕಾಲರ್ ಟ್ಯೂನ್ ತುಂಬಾ ಚೆನ್ನಾಗಿದೆ ರೀ.
ಇವನು ಗೆಳೆಯನಲ್ಲ, ಗೆಳತಿ ನಾನು ಮೊದಲೇ ಅಲ್ಲ. ಬರ್ಲಾ? ಬಾಯ್ ಚಿನ್ನ, ಬಾಯ್. ಅಕ್ಕ ಬ್ಯಾಡಕ್ಕ, ಒಳ್ಳೆ ಉಪ್ಪಿನ ಮುಟ್ಟೆಗೆ ಪ್ಯಾಂಟ್ ಶರ್ಟ್ ಹಾಕ್ತಂಗ ಅವನೆ. ಅಯ್ಯಲ್ಲ ಮುಚ್ಕೊಂಡು ಸುಮ್ಮನೆ. ನಿಮ್ಗೆ ಯಾರು ಅಣ್ಣ ತಮ್ಮ ಇಲ್ವೇನ್ರಿ? ರೇ ನಾವ್ ಆತರ ಅಲ್ಲ ಕಣ್ರಿ. ಏನ್ರಿ ನೀವು? ನಾನೇ ಸಂಧ್ಯಾ. ಅದಕ್ಕೇನ್ರಿ ಇವಾಗ? ಇದು ಸಂಧ್ಯಾ ಆಗ್ಬಿಟ್ರೆ ನಾವೇ ನಿಮ್ಮ ಅಯ್ಯೋ ಅಲ್ಲೇ ಏನ್ ಆಟ ಆಡ್ತೀಯಾ? 11:15 ಇಲ್ಲಿ ಬಾ ಅಂತ ಹೇಳ್ಬಿಟ್ಟು ಈಗ ಫೋನ್ ಮಾಡಿದ್ರೆ ಫೋನ್ ಎತ್ತಿಲ್ಲ. ಈ ಫೋನಾ? ರೇ ಇದು ನಮ್ಮ ಫ್ರೆಂಡ್ ಪ್ರಿಯತಮ್ಮದು ಕಣ್ರಿ. ರೂಮಿಗೆ ಬಂದಿದ್ದ ಮರ್ತೋಗ್ಬಿಟ್ಟ. ಸಾಯಂಕಾಲ ಬತ್ತಾನೆ ಕೊಡ್ತೀನಿ ಬಿಡ್ರಿ. ಅವ್ನ್ಗೆ ಹೇಳು ನಾಳೆ 11:15 ಗೀತಾ ಬ್ಯಾಂಗಲ್ ಸ್ಟೋರ್ ಹತ್ರ ಬರ್ತೀನಿ ಅಂತ. ಅವ್ನ್ ಏನಾದ್ರೂ ಸಿಕ್ಕಿಲ್ಲ ಅಂದ್ರೆ ನಿನ್ನ ಬಿಡಲ್ಲ ನಾನು. ಶಾಟ್. ಅರೆ ಖದೇಮ್, ಮೀನ್ಗೆ ಬಲೆ ಹಾಕಿದ ಆಯ್ತಪ್ಪ. ಇನ್ನು ಮೀನ್ಗೆ ಕೌಲಿ ಮೇಲೆ ಹಾಕೊಳ್ಳೋದು ನಿಮ್ ಕೆಲ್ಸ. ಅರೆ ಖದೇಮ್ ಖದೇಮ್ ಕುಸ್ಸೋಗಯ, ಖದೇಮ್ ಕುಸ್ಸೋಗಯ, ಖದೇಮ್ ಕುಸ್ಸೋಗಯ. ಯಾಕೋ ಕಾದಿಮ್, ಏನಾಯ್ತು? ಅಯ್ಯೋ ಅಣ್ಣ, ಗ್ರಾಚಾರ್ ಮರಿ ಅಥವಾ ಖುದಾಕ್ ಹೇಗಾರಂಗೆ. ಹೌದು, ಕೇಳೋದು ಮರ್ತಿದ್ದೆ. ನಿಂಗೆ ಯಾಕೋ ವೋಟರ್ಸ್ ಲಿಸ್ಟ್? ಅಣ್ಣ ಅದ್ಯಾರೋ ವೆಂಕಟೇಶ್ವರ ಅಂತೆ. इसकी जनता गड़ी ತುಂಡು वो कितना ಚಂಗಲ್ है मालूम है? 20-25 ವರ್ಷದ ಹಿಂದೆ ರಾಂಪುರದಿಂದ ಬೆಂಗಳೂರಿಗೆ ಚಂಗಲ್ ಎತ್ತಾಗ ಬಂದಿದ್ದಾನೆ. ಇನ್ನು ಚಂಗಲ್ ಎತ್ತುತ್ತಾನೆ ಅವನೇ. ನನ್ನ ಮಗುಂದು ಒಕ್ಕ ಇತ್ತೀಚೆಗೆ ಸದೋಗ್ಬಿಟ್ಟಿದ್ದಾರೆ. ಅದನ್ನ ನೋಡೋಕೋ ಬಂದಿಲ್ಲ ಈ ಕಚಡ ನನ್ನ ಮಗ ಅಂದ್ರೆ ಹೆಂಗಿರ್ಬೇಕು ನೋಡೋಣ. ಅವನ ಹುಡಿಕೊಂಡು ನಮ್ಮ ಈ ಫ್ರೆಂಡು ಬಂದವನೇ. ಅವ್ರದ್ದು ಅಕ್ಕಂದು ಮಗ ಅಂತೆ. ಅವನ ಕೈಗೂ ಸಿಕ್ಕದಂಗೆ ಓಡಾಡ್ತವನೇ ವೆಂಕಟೇಶ್ವರ ವೇಸ್ಟ್ ನನ್ನ ಮಗ. ಅವನೇನಾದ್ರೂ ಸಿಕ್ಬಿಟ್ಟು ಒಂದು ಸೈನ್ ಹಾಕಿ ಕೊಟ್ಟಿದ್ರೆ ರಾಂಪುರದಲ್ಲಿ ದೊಡ್ಡ ಸೈಟ್ ರಿಜಿಸ್ಟ್ರೇಷನ್ ಆಗ್ಬಿಡ್ತಾಯ್ತು. ಅದಕ್ಕೂ ದಾರಿ ಮಾಡ್ಕೊಟ್ಟಿಲ್ಲ ನನ್ನ ಮಗ. ಅವನೇನಾದ್ರೂ ನನ್ನ ಕೈಗೆ ಸಿಗ್ಬೇಕು, ಅವ್ನು ಗೂಡ ಹೊಡೆದ್ಬಿಡ್ತೀನಿ. ಅವ್ನು ಬಿದ ತೆಗ್ದು ಕಟ್ಟಾಗ ಹಾಕ್ಬಿಡ್ತೀನಿ. ನೋಡ್ತಾರೆ ಇಸ್ಕೆ ಮಾಕೆ ಯಾಕಣ ಯಾರಿಗೋ ಬೈದ್ರೆ ನಿನ್ ಯಾಕಣ ಎದ್ದು ಬಿಡ್ತು? ನಾನೇ ವೆಂಕಟೇಶ್ವರ ಗೌಡ. ಅಯ್ಯೋ ಅಣ್ಣ, ನಿಮ್ಮ ಹೆಸರು ಡಿ.ವಿ. ಗೌಡ ಅಲ್ವಾ? ಡಿ ವೆಂಕಟೇಶ್ವರ ಗೌಡ. ನಾನೇ ಅಣ್ಣನ್ ಮನ್ಸಲ್ ಬೈಕತ್ತೀನಿ, ನೀನ್ ಬಾಯ್ ಬಿಟ್ಟು ಎದುರುಗಡೆ ಬೈತ್ಯಾ? ಅಯ್ಯೋ ಯಾಕೆ ಮಗನೇ, ಏಯ್ ಅವನಾದ್ರೂ ಪರವಾಗಿಲ್ಲ, ಯಾರು ಅಂತ ಗೊತ್ತಿಲ್ಲದೆ ಬೈದ. ನೀನು ಯಾರು ಗೊತ್ತಿದ್ದು ಹಿಂದೆನೆ ಬೈತಿಯಲ್ಲ. ಅಣ್ಣ ತಪ್ಪಾಯ್ತಣ್ಣ. ಆಯ್ತು, ನಾಳೆ ಬೆಳಗ್ಗೆ 11:00 ನಮ್ಮ ಅಕ್ಕನ ಮಗನ್ ಕರ್ಕೊಂಡ್ ಬಾ. ಹೋಗೋ. ಎದೆಲೆ ಹಾಲಿಟ್ಕೊಂಡು ನಂದಿನಿ ಡೈರಿ ಹುಡುಕ್ತಾ ಇದ್ನಲ್ಲಪ್ಪ. ಆಗಲ್ಲಪ್ಪ, ಇನ್ನೊಂದಕ್ಕಾಗಲ್ಲ. ನಾಳೆ 11:00 ಓಕೆ 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 ಫಿಕ್ಸ್ ಅಪ್ಪ. ಫಿಕ್ಸ್ ನಾಳೆ 11:00.